ಕುತೂಹಲವನ್ನ ಕೆರಳಿಸಿದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತು. ಸಿಎಂ ಮತ್ತು ಡಿಸಿಎಂ ಸುದ್ದಿಗೋಷ್ಠಿಯಲ್ಲಿ ಕೆಲ ಪ್ರಶ್ನೆಗಳಿಗೆ ಖಡಕ್ ಆಗಿ ಉತ್ತರವನ್ನ ಕೊಟ್ಟರು. ಗೊಂದಲಕ್ಕೆ ಫುಲ್ ಸ್ಟಾಪ್ ಇಳಿತಾ ಇದೀವಿ ಅಂತ ಮತ್ತೊಮ್ಮೆ ಹೇಳಿದ್ರು. ಹಾಗೆ ಹೈಕಮಾಂಡ್ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಯಾವಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಸರ್ ಅಂತ ನಾವು ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಾಗ ಹೈಕಮಾಂಡ್ ಹೇಳಿದಾಗ ಅನ್ನೋದರ ಮೂಲಕ ಮತ್ತೊಮ್ಮೆ ಹೈಕಮಾಂಡ್ ನ ಜಪ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಮ್ಮ ನಡುವೆ ಎಲ್ಲವೂ ಸರಿಯಾಗಿದೆ ಅನ್ನೋ ಒಗ್ಗಟ್ಟಿನ ಜಪ ಜೊತೆಗೆ ಡಿಕೆ ಶಿವಕುಮಾರ್ ಸಿಎಂ ಯಾವಾಗ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಕೆಲಸವನ್ನ ಕೂಡ ಮಾಡಿದ್ರು. ಆ ಉತ್ತರ ಹೇಳಬೇಕಾದ್ರೆ ಅವರ ಮಾತಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು ಮತ್ತು ಪ್ರಶ್ನೆಗೆ ವಿಚಲಿತರಾದಂತೆ ಅಜಿಟೇಟ್ ಆದಂತೆ ಕಾಣಿಸ್ಲಿಲ್ಲ. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂತ ಪತ್ರಕರ್ತರು ಪ್ರಶ್ನೆಯನ್ನ ಕೇಳಿದಾಗ ಆ ಕಡೆ ತಿರುಗಿ ನೋಡಿ ಹೈಕಮಾಂಡ್ ಹೇಳಿದಾಗ ಅಂತ ಬಹಳ ಕೂಲ್ ಅಂಡ್ ಕಾಮ್ ಕಂಪೋಸ್ಡ್ ಆಗಿ ಉತ್ತರವನ್ನ ಕೊಟ್ಟು ಅಲ್ಲಿಂದ ನಿರ್ಗಮಿಸಿದ್ರು. ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಕೇಳಿದಾಗ ಅವರು ಆ ಪ್ರಶ್ನೆಗಳಿಗೆ ಇರಿಟೇಟ್ ಆದಂತೆ ಕಾಣಿಸ್ತಾ ಇತ್ತು. ಬಟ್ ಈ ಸಲ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ರು ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರ ಮುಖಭಾವನೆಯನ್ನ ಕೂಡ ನೀವು ಗಮನಿಸಬಹುದು. ಈ ಪ್ರಶ್ನೆ ಸಿಎಂ ಕಡೆಗೆ ತೂರಿ ಬಂದಾಗ ಹೈಕಮಾಂಡ್ ಹೇಳಿದಾಗ ಅಂದ ತಕ್ಷಣ ನಿರ್ಗಮಿಸಿದ್ರು ಇಬ್ರು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವೀಶ್. ಈ ನಾಟಿ ಕೋಳಿ ಸಾರಿನ ರಹಸ್ಯವನ್ನ ಸಿಎಂ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಮೂಲಕ ಬಿಚ್ಚಿಟ್ರು ಅಂತ ಕಾಣಿಸುತ್ತೆ, ಹೈಕಮಾಂಡ್ ಜಪ ಮಾಡೋದ್ರ ಮೂಲಕ. ಅಂತ ಖಂಡಿತವಾಗಿ ಕೂಡ ಎಲ್ಲ ಒಂದ್ ಕಡೆಗೂ ಕೂಡ ಡೆಲ್ಲಿಗೆ ಹೋಗ್ತೇವೆ ಅನ್ನೋದನ್ನ ಅಧಿಕೃತವಾಗಿ ಹೇಳಿದ್ದಾರೆ. ಆದ್ರೆ ಸಂಸದರ ಭೇಟಿಗಾಗಿ ಸರ್ವಪಕ್ಷ ನಿಯೋಗಕ್ಕೆ ಹೋಗ್ಬೇಕು, ನಾವು ಕೇಂದ್ರ ಸರ್ಕಾರವನ್ನು ಟಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಸುಳಿವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟರು, ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ನಾವು ಮುಂದಾಗ್ತೇವೆ ಅಂತ. ಹಾಗಾಗಿ ಏನೇ ಇತ್ಯರ್ಥ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲೇ ಆಗುತ್ತೆ. ಹಾಗಾಗಿ ಒಂದ್ ಲೈನ್ ಅಜೆಂಡಾ, ನಾವಿಬ್ರು ಒಗ್ಗಟ್ಟಾಗಿದ್ದೇವೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅನ್ನೋದನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಜೊತೆಗೆ ಒಂದು ಕ್ವಶನ್ಗೆ, ಅಂದ್ರೆ ಹೋಗ್ಬೇಕಾದ್ರೆ ಒಂದ್ ರೀತಿಯಲ್ಲಿ ಲಾಸ್ಟ್ ಪಂಚ್ ಅಂತಾರಲ್ಲ ಆ ರೀತಿ ಒಂದು ಕ್ವಶನ್ಗೆ, ಅಂದ್ರೆ ಡಿಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ ಸರ್ ಅನ್ನೋ ಕ್ವಶನ್ಗೆ ಫ್ಲೋನಲ್ಲೋ ಅಥವಾ ಫೋರ್ಸ್ ಅಲ್ಲೋ ಅಥವಾ ಪಂಚ್ ಕೊಡಬೇಕು ಅಂತಲೋ ಒಂದು ಮಾತನ್ನ ಹೇಳಿದ್ರು, ಹೈಕಮಾಂಡ್ ಹೇಳ್ದಾಗ ಅಂತ. ಅಂದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನೋದಕ್ಕೆ ಇಬ್ರು ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ತನಕ ಶಾಸಕರ ಬೆಂಬಲ, ಹೈಕಮಾಂಡ್ ಎಲ್ಲ ಒಂದ್ ಕಡೆ ಶಾಸಕರು ಹೇಳ್ಬೇಕು, ಜೊತೆಗೆ ಬಜೆಟ್ ಮಂಡನೆ ಮಾಡ್ತೀವಿ, ಇವೆಲ್ಲ ಮಾತುಗಳಿತ್ತಲ್ಲ, ಆ ಎಲ್ಲಾ ಮಾತುಗಳು ಕೂಡ ಒಂದೇ ಲಾಸ್ಟ್ ಪಂಚ್ ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ ಹೇಳ್ದಂತ. ಹಾಗಾಗಿ ಎಲ್ಲ ಒಂದ್ ಕಡೆ ಡೆಲ್ಲಿಯಲ್ಲೇ ಈ ಮಹಾನ್ ಒಂದು ರೀತಿಯಲ್ಲಿ ಯಜ್ಞದ ಸಭೆ ನಡೆಯುತ್ತೆ. ಮತ್ತೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ತೀರ್ಮಾನದಂತೆ ಇಬ್ರು ಕೂಡ ನಡೆದುಕೊಳ್ಬೇಕು ಅನ್ನೋದನ್ನ ಇವತ್ತು ನಾಟಿ ಕೋಳಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ನಲ್ಲೂ ಕೂಡ ಅದೇ ರೀತಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಎಲ್ಲ ಒಂದ್ ಕಡೆ ಶಾಸಕರು ಕನ್ವೆ ಮಾಡೋದಾಗೆ, ಸಚಿವರು ಕನ್ವೆ ಮಾಡೋದಾಗೆ ಆ ರೀತಿಯ ಚರ್ಚೆಗಳು ನಡೆದಿದೆ, ಅದನ್ನ ಕನ್ವೆ ಮಾಡ್ಕೊಳ್ತಾರೆ. ಆದ್ರೆ ಪ್ರಮುಖವಾಗಿ ವಿಧಾನ ಮಂಡಲದ ಅಧಿವೇಶನ ಡಿಸೆಂಬರ್ 8ನೇ ತಾರೀಕಿಗೆ ಆರಂಭ ಆಗುತ್ತೆ ಬೆಳಗಾವಿಯಲ್ಲಿ. ಅವತ್ತೇ ಡೆಲ್ಲಿಗೆ ಹೋಗಿ ಈ ಒಂದು ಮಾತುಕತೆಯನ್ನ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಮಮತಾ.